ಪಂಜರದಲ್ಲಿ ನೀನೆಷ್ಟು ನರಳುತ್ತಾ ಇದೀಯ? ನನಗೆ ಇಲ್ಲಿ ಎಲ್ಲ ರೆಕ್ಕೆಗಳು ಇಲ್ಲಿ ಪಂಜರ ಕಂಬಗಳಿಗೆಲ್ಲ ಬಡಿಯುತ್ತಿದೆ. ನನಗೆ ಸಾಕಾಗಿದೆ ಈ ಸೆರೆಮನೆಯ ವಾಸ. ಯಾವಾಗ ಸಿಗುತ್ತದೋ ನನಗೆ ಈ ಪ್ರಕೃತಿಯ ನೋಡಲಿಕ್ಕೆ, ನನ್ನ ರೆಕ್ಕೆಗಳು ಹಾರಲಿಕ್ಕೆ ಯಾವಾಗ ಬಿಡುಗಡೆ ಸಿಗುತ್ತದೆ, ಸ್ವಾತಂತ್ರ್ಯ ಸಿಗುತ್ತದೆ ಅನಿಸುತ್ತಿದೆ. ನಮಗೂ ಕೂಡ ಇದೇ ಥರ ನೀನು ಹೇಗೆ ನೋವು ಅನುಭವಿಸ್ತಿದ್ಯಾ, ನಾವು ಕೂಡ ಅದೇ ರೀತಿಯಾಗಿ ನೋವು ಅನುಭವಿಸ್ತಿದ್ವಿ. ನಮಗೆ ಯಾವಾಗ ಸ್ವಾತಂತ್ರ್ಯ ಸಿಗುತ್ತೆ ಅಂತ ನಾವು ಕೂಡ ಕಾಯ್ತಾ ಇದ್ದೀವಿ. ನನಗೆ ಇವಾಗ ಸ್ವಾತಂತ್ರ್ಯ ಸಿಕ್ಕಿದೆ. ಈ ಪ್ರಕೃತಿ ಎಲ್ಲ ನೋಡಲಿಕ್ಕೆ ಬಹು ಸುಂದರವಾಗಿದೆ. ಈ ಸ್ವಾತಂತ್ರ್ಯವೆಲ್ಲ ನನಗೆ ಈ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಎಷ್ಟು ಚೆನ್ನಾಗಿದೆ. ಈ ಪ್ರಕೃತಿ ಎಷ್ಟು ವಿಶಾಲವಾಗಿದೆ, ಎಷ್ಟು ಅರಣ್ಯ ಎಷ್ಟು ದೊಡ್ಡದಾಗಿದೆ. ಈ ಪ್ರಕೃತಿಗೆ ಇಂದ ನನಗೆ ಎಷ್ಟು ಖುಷಿಯಾಗಿದೆ ಅಂದರೆ, ಈ ಪಂಜರದಲ್ಲಿ ಕಟ್ಟಾಕಿದ್ದರು ನನ್ನನ್ನು ಎಷ್ಟು ಇದಾಗ್ತಿದೆ ಎಂದರೆ ನನಗೆ ತುಂಬ ಕಷ್ಟವಾಗುತ್ತಿತ್ತು ಕೈ ರೆಕ್ಕೆಗಳನ್ನು ಬಿಚ್ಚಲಿಕ್ಕೆ. ಇವಾಗ ಆಯಾಗಿ ಖುಷಿಯಾಗಿದ್ದೇನೆ. ಹೇಗಿಳಿ ರಾಜ, ಎಷ್ಟು ಖುಷಿಯಾಗಿದ್ದೆಯಲ್ಲ. ನೀನು ಹೇಗಿದ್ದೆ ಪಂಜರದಲ್ಲಿ, ನಾವು ನಿನ್ನಾಗೆ ಇದ್ದೇವೆ. ನಿನಗೆ ಹೇಗೆ ಬೇಕು ಬದುಕನ್ನು ನೀನು ಕಟ್ಟಿಕೊಂಡಿದ್ದೆ, ನಮಗೆ ಹೇಗೆ ಬೇಕು ನನ್ನ ಬದುಕನ್ನು ನಾವು ಕಟ್ಟಿಕೊಂಡಿದ್ದೇವೆ. ಇದಕ್ಕೆ ಕಾರಣ ಸ್ವಾತಂತ್ರ್ಯ ಸಿಕ್ಕಿದೆ ನಮಗೆ. ನಾವು ಎಷ್ಟು ಖುಷಿಯಾಗಿದ್ದೇವೆ. ಗಂಗಾಮಾತೆ ನೀನೇಕೆ ಇಷ್ಟು ಬೇಜಾರಾಗಿದ್ದೀಯಾ? ನನಗೆ ಇಲ್ಲಿ ಇದು ಸಾಕಾಗಿದೆ. ನನಗೆ ಇಲ್ಲಿ ಒಂದು ತೂತು ಬಿದ್ದರೆ ಸಾಕು, ನಾನು ಹೋಗುತ್ತೇನೆ ಹೊರಗಡೆ. ನಾನು ಹೋದ ಮೇಲೆ ನೆಲವನ್ನು ತಣಿಸಿ ಗಿಡ ಮರಗಳನ್ನು ಬೆಳೆಸಿ ಹೋಗುತ್ತೇನೆ. ಇಷ್ಟೊಂದು ಬೇಜಾರಾಕೆ ಆಗಿದೆಯಾ? ನನ್ನ ಇಲ್ಲಿ ಪಂಜರದೊಳಗೆ ಕೂಡಿ ಹಾಕಿ ಬಿಟ್ಟಿದ್ದಾರೆ. ನನಗೆ ಯಾವಾಗ ಸ್ವಾತಂತ್ರ್ಯ ಸಿಗುತ್ತೋ ಅಂತ ನಾನು ಅಂದ್ಕೊಂಡಿದ್ದೀನಿ. ಮುರುಘರಾಜ, ಇಷ್ಟೊಂದು ಖುಷಿಯಾಗಿ ಇದೆಯಲ್ಲ, ಇದಕ್ಕೆ ಕಾರಣವೇನು? ನನ್ನ ಪಂಜರದೊಳಗೆ ಬಿಡುಗಡೆ ಮಾಡಿದ್ದೆ. ನನಗೆ ಇವಾಗ ಸ್ವಾತಂತ್ರ್ಯ ಸಿಕ್ಕಿದೆ. ನಾನು ಯಾವ ಮಾಂಸ ಆಹಾರ ಏನೇನು ತಿನ್ನಬಹುದು, ನನಗೆ ನಾನು ಏನು ಇಷ್ಟ ಇದೆ ಅದನ್ನೆಲ್ಲ ತಿನ್ನಬಹುದು.